ಮಂಡ್ಯ ತಾಲೂಕಿನ ಅಲ್ಲೆಗೆರೆ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವು ಮಾಡಿಸುವಂತೆ ಆಗ್ರಹಿಸಿ ಶನಿವಾರ ಮಧ್ಯಾಹ್ನ 12:30 ಸಮಯದಲ್ಲಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಅಲ್ಲೆಗೆರೆ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಜಮಾಯಿಸಿ ರಾಜ್ಯ ಹೆದ್ದಾರಿ ಜಾಗ ಹಾಗೂ ಸಂತೆಮಳದ ಜಾಗವನ್ನು ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವು ಮಾಡಿಸದೇ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದರೂ ಸಹ ಇದುವರೆಗೂ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಒತ್ತುವರಿದಾರರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಮಾತನಾಡಿ, ಸಂತೆಮಳ ಜಾಗದ 3 ಎಕರೆ ಜಮೀನು ಹಾಗೂ ಹೆದ್ದಾರಿ ರಸ್ತೆಯನ್ನು ಗ್ರಾಮದ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಕೂಡಲೇ ಸಂತೆಮಳೆ ಜಾಗದಲ್ಲಿರುವ ಅಕ್ರಮ ಒತ್ತುವರಿದಾರರನ್ನು ತೆರವುಗೊಳಿಸಿ ಜಮೀನನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತೆ ಅವರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸಿ.ಕೆ. ಪಾಪಯ್ಯ, ಚಲ್ಲೈಕ್ನಳ್ಳಿ ಗ್ರಾಮದ ಸುರೇಶ್, ಶಂಕರ್, ರೈತ ಸಂಘದ ಹರೀಶ್, ನಾಗರಾಜು, ನಿಂಗರಾಜು, ಶಿವರಾಮ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಹಲವರಿದ್ದರು. ಗ್ರಾಮದಲ್ಲಿ NSH 84 ರಸ್ತೆ ವಿಚಾರವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನಾಗಿದೆ ಅಂದರೆ, ಇದು ಆಲೆ 4-5 ವರ್ಷದಿಂದ ಈ ರಸ್ತೆ ಅಭಿವೃದ್ಧಿ ಮಾಡುತ್ತಾನೆ ಇದ್ದಾರೆ. ಸಂಪೂರ್ಣವಾಗಿ ಆಲೆ 2 ವರ್ಷ ಆದರೂ ಕೇಂದ್ರ ಬಿಂದುವಾದಂಥ ಅಲ್ಲೆಗೆರೆ ಗ್ರಾಮದಲ್ಲಿ ಈ ರಸ್ತೆ ಕಡೆಗಣಿಸಿ ಕೊಟ್ಟಂಥ ಅನುದಾನ ಕೊಡುವ ರಸ್ತೆ ಮಾಡಿದೆ, ಮತ್ತು ಇರೋ ರಸ್ತೆಗೂ ಅನುದಾನ ಕೊಡದೆ ಉತ್ತಮವಾದ ರಸ್ತೆ ಇಲ್ಲದೆ ಇರೋದ್ರ ಕಾರಣದಿಂದ ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಜಿಲ್ಲಾಡಳಿತ ಆಗ್ಬೋದು ಎಲ್ಲ ಸ್ಪಂದಿಸಿ ಮತ್ತು ಈ ಸರ್ಕಾರದ ಗಮನಕ್ಕೂ ನಾವು ತಂತ ಈ ಏನಾಗಿದೆ ಇವತ್ತು ಸಂತೆಮಳ ನಮ್ಮ ಪಂಚಾಯಿತಿ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ. ಹಂಗಾಗಿ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಮಾಡೋ ಮುಖಾಂತರ ನಾವು ಸರ್ಕಾರದ ಗಮನಕ್ಕೆ ತಲುಪಿಸುವಂಥ ಕಾರ್ಯ ಆಗಬೇಕಾಗಿದೆ ಮತ್ತು ಜಿಲ್ಲಾಡಳಿತಕ್ಕೆ ಆಗಬೇಕಾಗಿದೆ. ನಮಗೆ ಏನಾರು ಮಾಡಲಿ ಥರ ಮಾಡಲಿ ಒಂದು ಉತ್ತಮವಾದ ರಸ್ತೆ ಆಗಬೇಕು ಇದು. ಯಾಕೆಂದರೆ ಎಲ್ಲ ಹೈವೇ ಇರೋದ್ರಿಂದ ಎಕ್ಸೈಸ್ ರೋಡ್ ಆಗಿರೋದ್ರಿಂದ ಒಳ್ಳೆ ಉತ್ತಮ ರಸ್ತೆ ಮಾಡಿಕೊಡಲೇಬೇಕು. ಖಂಡಿತ ರಸ್ತೆ ಅಂತೂ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಮಾಡಗಂಟು ನಮ್ಮ ಪ್ರತಿಭಟನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ಇಲ್ಲಿ ಅಲ್ಲೆಗೆರೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಒಂದು ಆಸೆ ಅವರೇ ವೈಯಕ್ತಿಕವಾಗಿ ಬಂದು ಪ್ರತಿಭಟನೆ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇದೇ ಸಂತೆಮಳದಲ್ಲಿ ಒಂದು 70-80 ವರ್ಷದಿಂದ ಸಂತೆ ನಡೀತಾ ಮತ್ತು ಅಂಗಡಿ ಮುಂಗಟ್ಟುಗಳೆಲ್ಲ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಕಲಿ RTCಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ಯಾವುದೇ ತೊಂದರೆ ಕೊಡಬೇಕು ಅದೆಲ್ಲ ಕೊಟ್ಕೊಂಡು ಸಂತೆ ಮೈದಾನ ಎಲ್ಲನೇ ಹಾಳು ಮಾಡಿದ್ರೆ ಇದಕ್ಕೆಲ್ಲ ತೆರವುಗೊಳಿಸಿ ಏನು ಸಂತೆ ಮೈದಾನ ಅದೇ ನಮಗೆ ಶುಗರ್ ಫ್ಯಾಕ್ಟ್ರಿಯಿಂದ ಏನು ಅಕ್ವೈರ್ ಮಾಡಿಕೊಟ್ಟಿದ್ದಾರೆ ಅದೆಲ್ಲ ಬಿಡಿಸ್ಕೊಟ್ಟು ಉತ್ತಮವಾದ ಒಂದು ಗ್ರಾಮ ಮಾಡಿಕೊಡ್ಬೇಕಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಮತ್ತು ಸಂತೆ ಮೈದಾನ ಉಳಿಸ್ಕೊಡ್ಬೇಕು. 3 ಎಕರೆ 35 ಕುಂಟೆನೂ ಸಹ ಉಳಿಸ್ಕೊಟ್ಟು ಈ ಅಲ್ಲೆಗೆರೆ ಅಭಿವೃದ್ಧಿ ಮಾಡಬೇಕು ಅಂತ ಜನಪ್ರತಿನಿಧಿಗಳಲ್ಲೂ ಸಹ ನಾವು ಬೇಡ್ಕೊಳ್ತಾ, ಜಿಲ್ಲಾಧಿಕಾರಿಗಳ ಹತ್ರ ಬೇಡ್ಕೊಳ್ತಾ ಮತ್ತು ಉತ್ತಮವಾದ ರಸ್ತೆ ಆಗಬೇಕು ಅನ್ನೋದೇ ನಮ್ಮ ಎಲ್ಲ ಜನಗಳ ಆಸೆ ಆಗಿದೆ. ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜಿಲ್ಲಾಡಳಿತ ಮತ್ತು ನಮ್ಮ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇದೆ ಎಷ್ಟು ಶಕ್ತಿಹೀನ ಆಗಿದೆ ಅನ್ನೋದಕ್ಕೆ ನಮ್ಮ ಒಂದು ಅಲ್ಲೆಗೆರೆ ಗ್ರಾಮ ಒಂದು ಉದಾಹರಣೆ. ಏನು ರಾಜ್ಯ ಹೆದ್ದಾರಿನ ಒತ್ತುವರಿ ಮಾಡಿಕೊಂಡು ರಾಜ್ಯ ಹೆದ್ದಾರಿಯಲ್ಲಿ ಅವರು ಸ್ವಂತ ಮನೆಗಳು ಕಟ್ಕೊಂಡು ಅಕ್ರಮವಾಗಿ ಹಾಗೂ ಸಂತೆಮಳ ಅಲ್ಲೆಗೆರೆ ಗ್ರಾಮ ಪಂಚಾಯತಿಗೆ ಸೇರಬೇಕಾದಂಥ ಸಂತೆಮಳನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಇವತ್ತು ರಾಜಕೀಯವನ್ನು ಬಳಸ್ಕೊಂಡು ರಾಜಕೀಯದ ಮುಖಾಂತರ ಈ ಜನಸಾಮಾನ್ಯರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ಕೊಡದೇ ತೊಂದರೆ ಕೊಡ್ತಾ ಇರ್ತಕ್ಕಂಥ ಈ ಒಂದು ಜನಗಳಿಗೆ ಜಿಲ್ಲಾಡಳಿತ ಸಪೋರ್ಟಾಗಿ ನಿಂತಿದೆ. ಹಾಗೂ ನಮ್ಮ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಅವರಿಗೆ ಸಪೋರ್ಟಾಗಿ ನಿಂತಿದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಪ್ರತಿಭಟನೆ ಅತಿ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಅದನ್ನು ನಿಲ್ಲಬೇಕು ಅಂತಂದರೆ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾ ಆಡಳಿತ ಎಲ್ಲ ಇದ್ರ ಬಗ್ಗೆ ಗಮನ ತಗೊಂಡು ಈ ಒಂದು ತೊಂದರೆ ಏನಾಗಿದೆ ಅಲ್ಲೆಗೆರೆ ಗ್ರಾಮಕ್ಕೆ ಅದನ್ನು ಪರಿಹರಿಸಬೇಕು. ಇಲ್ಲಿಂದ ಇದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ರಾಜ್ಯ ಹೆದ್ದಾರಿನೇ ಒತ್ತುವರಿ ಮಾಡ್ಕೊಂಡಿರೋರಿಗೆ ಸಪೋರ್ಟ್ ಮಾಡ್ತಾ ಇರೋದು ಎಷ್ಟು ಇದು ದುರದೃಷ್ಟಕರ ಅಂತಂದರೆ ಅದು ಸರ್ಕಾರ ಯೋಚನೆ ಮಾಡಬೇಕು. ಇದು ಅತಿ ಶೀಘ್ರದಲ್ಲಿ ಇದನ್ನು ಮುಗಿಸಿ ಜನಗಳಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಕೇಳ್ತಿದ್ದೀವಿ. ಇದು ಅತಿ ಶೀಘ್ರದಲ್ಲಿ ಆಗಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗಿ ನಾವು ಎಲ್ಲ ತೀರ್ಮಾನ ಕೈಗೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇಲಾಖೆಯವರು ಏನು ಹೇಳ್ತಾರೆ? PWD ಇಲಾಖೆಯವರು ಉದಾಸೀನ ಸರ್. ಈಗ ಯಾರು ಇವತ್ತು ಇಲಾಖೆ ಮತ್ತು ಯಾರು ಒಬ್ಬರು ರಾಜ್ಯ ಹೆದ್ದಾರಿ ರಸ್ತೆ
7-8 ವರ್ಷಗಳಿಂದಲೇ ಕಾಮಗಾರಿ ಪ್ರಾರಂಭ ಆಗಿ 3-4 ವರ್ಷದಿಂದಲೇ ಇದು ರಸ್ತೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಗುತ್ತಿಗೆದಾರ ಹಣ ತಗೊಂಡವನೆ. ಇಲ್ಲಿ ಏನಾಗಿದೆ, ಅಲ್ಲೇಗೆರೆ ಭಾಗದಲ್ಲಿ ರಸ್ತೆ ಒತ್ತುವರಿ ಆಗಿದೆ ಅಂತ ಒಂದು ಜನ ಒಂದು ಕಡೆ ಸೈಡ್ ಜನ ಹೇಳಿದ್ರೆ, ಇನ್ನೊಂದು ಸೈಡ್ ಜನ ಒತ್ತುವರಿ ಆಗಿಲ್ಲ ಅಂತ ಹೇಳ್ತಾರೆ. ಇದನ್ನು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ 7-8 ವರ್ಷ ಆಗಿದ್ರು ನಿರ್ಲಕ್ಷ್ಯ ಮಾಡ್ಕೊಂಡು ಏನು ಇದು ನಿಜವಾದ ವಾಸ್ತವ ಸ್ಥಿತಿ ಇದೆ. ಯಾರಿಗೆ ಅನ್ಯಾಯಕ್ಕೊಳಗಾದ್ರೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು, ಯಾರು ಒತ್ತುವರಿ ಮಾಡ್ಕೊಂಡವ್ರೆ ಅವ್ರನ್ನ ತೆರವುಗೊಳಿಸ್ಬೇಕು. ಇದನ್ನು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಈ ರಸ್ತೆನ ಮಾಡಬೇಕಾಗಿದ್ದು ಹಿಂದಿನ ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಹಾಲಿ ರಾಜ್ಯ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತದ ಕರ್ತವ್ಯ. 7-8 ವರ್ಷದಿಂದ ಇದನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇವತ್ತು ಪ್ರತಿಭಟನೆ ಹಂತಕ್ಕೆ ಬಂದೈತೆ. ಇದೇ ರೀತಿ ಇವರೇನೋ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಹೆದ್ದಾರಿನ ಮೈಸೂರು-ಬೆಂಗಳೂರು ಹೈವೇ ಏನಿದೆ ಅಲ್ಲಿ ಬಂದು ರಸ್ತೆ ತಡೆ ಮಾಡಬೇಕಾಗ್ತದೆ, ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಬೇಕಾಗ್ತದೆ. ದಯವಿಟ್ಟು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಉಸ್ತುವಾರಿ ಮಂತ್ರಿಗಳು, ಈ ಕ್ಷೇತ್ರದ ಶಾಸಕರು ಇದನ್ನು ಗಮನ ಹರಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿದು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ರಸ್ತೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅವರನ್ನು ಮನವಿ ಮಾಡ್ತೀವಿ.